2005ರಿಂದ ಬಿಹಾರವನ್ನ ಸಿಎಂ ನಿತೀಶ್ ಕುಮಾರ್ ಮುನ್ನಡೆಸುತ್ತಿದ್ದಾರೆ. ಆದರೆ ಈ ಎಲ್ಲಾ ಸಮಯದಲ್ಲಿಯೂ ಅವರು ವಿಧಾನಸಭಾ ಎಲೆಕ್ಷನ್ಗೆ ಸ್ಪರ್ಧೆಯನ್ನ ಮಾಡಿಲ್ಲ. ಜನಪ್ರಿಯತೆಯುಳ್ಳ ನಾಯಕರಾದರೂ ಕೂಡ ಅವರು ವಿಧಾನ ಪರಿಷತ್ತಿನ ಅಂದ್ರೆ ಎಂಎಲ್ಸಿ ಸದಸ್ಯರಾಗುವ ಮಾರ್ಗವನ್ನ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಮಾರ್ಚ್ 2000ರಲ್ಲಿ 7 ದಿನ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದರೂ ಕೂಡ ಶಾಸಕರಾಗಿರಲಿಲ್ಲ. 2005ರಲ್ಲಿ ಮತ್ತೆ ಸಿಎಂ ಆದಾಗಲೂ ಕೂಡ ಅವರು ಎಂಎಲ್ಎ ಆಗಿ ಸ್ಪರ್ಧೆಯನ್ನ ಮಾಡಿರಲಿಲ್ಲ. 2012ರಿಂದ ಅವರು ಎಂಎಲ್ಸಿ ಆಗಿದ್ದಾರೆ ಮತ್ತು ಈ ಬಾರಿಯ ಚುನಾವಣೆಯಲ್ಲೂ ಸ್ಪರ್ಧೆಯನ್ನ ಮಾಡಿಲ್ಲ. ನಿತೀಶ್ ಕುಮಾರ್ ಈ ನಿರ್ಧಾರಕ್ಕೆ ಹಿಂದೆ ರಾಜಕೀಯ ದಾರಿಯೂ ಕಾರಣವಾಗಿದೆ. ಅವರು 1977 ಮತ್ತು 1980ರಲ್ಲಿ ತಮ್ಮ ಹುಟ್ಟೂರಿನ ಹಾರ್ನೌಟ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತು ಬಿಟ್ಟಿದ್ರು. 1985 ಮತ್ತು 1995ರಲ್ಲಿ ಗೆಲುವು ಸಾಧಿಸಿ ರಾಜ್ಯ ರಾಜಕೀಯದಲ್ಲಿ ತಮ್ಮ ಸ್ಥಾನವನ್ನ ಬಲಪಡಿಸಿಕೊಂಡ್ರು. 1996ರ ನಂತರ ಅವರು ವಿಧಾನಸಭೆಗೆ ಸ್ಪರ್ಧಿಸದೆ ಲೋಕಸಭಾ ಕ್ಷೇತ್ರಗಳಲ್ಲಿ ರಾಜಕೀಯ ಮುಂದುವರೆಸಿದ್ದರು. 2004ರಲ್ಲಿ ನಳಂದ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದರೂ ಬಾರ್ಹಾ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಬಿಹಾರದ ರಾಜಕಾರಣಕ್ಕಾಗಿ ರಾಜೀನಾಮೆ ನೀಡಿದ ಬಳಿಕ ಅವರು ಮತ್ತೆ ಎಂಎಲ್ಸಿ ಮಾರ್ಗವನ್ನ ಆಯ್ಕೆ ಮಾಡಿದ್ರು. ಎಂಎಲ್ಸಿ ಮಾರ್ಗ ಆಯ್ಕೆ ಮಾಡಿದ ಕಾರಣವನ್ನ ನಿತೀಶ್ ಕುಮಾರ್ ತಮ್ಮದೇ ಶಬ್ದಗಳಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಗೌರವಾನ್ವಿತ ಸಂಸ್ಥೆ, ಅಲ್ಲಿ 6 ವರ್ಷದ ಅವಧಿ ಇದೆ. ಅವಧಿ ಮುಗಿದ ನಂತರ ಪಕ್ಷದ ಬೆಂಬಲದಿಂದ ಮತ್ತೊಮ್ಮೆ ಆಯ್ಕೆಯಾಗಬಹುದು. ವಿಧಾನಸಭೆಗೆ ಸ್ಪರ್ಧಿಸಿದ್ರೆ ನಾನು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗುತ್ತೇನೆ. ಅದನ್ನ ನಾನು ಬಯಸುವುದಿಲ್ಲ. ಈ ಮಾತಿನಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ ಅವರು ಬಿಹಾರದ ರಾಜ್ಯ ವ್ಯಾಪ್ತಿ ನಾಯಕತ್ವವನ್ನ ಶಾಂತವಾಗಿ ನಿರ್ವಹಿಸಲು ಎಂಎಲ್ಸಿ ಮಾರ್ಗವನ್ನ ಉತ್ತಮವಾಗಿ ನೋಡ್ತಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆ ಫಲಿತಾಂಶ ಬೀಗ ತೆಗೆಯಲಿದೆ. ಎನ್ಡಿಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಎಲ್ಲಾ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇದೆ. ನಿತೀಶ್ ಕುಮಾರ್ ಎಂಎಲ್ಎ ಆಗಿ ಸ್ಪರ್ಧಿಸದಿರುವುದು ಅವರ ರಾಜಕೀಯ ಸ್ಥಾನವನ್ನ ಕಾಪಾಡಿ ಬಿಗಿಯಾಗಿರಿಸಲು ಒಂದು ಯೋಚನೆಯಾಗಿದ್ದು, ಎಂಎಲ್ಸಿ ಮೂಲಕ ಅವರು ತಮ್ಮ ನಾಯಕತ್ವವನ್ನ ಸುಗಮವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.